ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಮೆಂತ್ಯ ಸೊಪ್ಪು ಮತ್ತು ಹೆಸರು ಕಾಳು ಸಾರು ಮಾಡುವ. ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ವಿಡಿಯೋ, ತಪ್ಪಿದ್ರೆ ಅಡ್ಜಸ್ಟ್ ಮಾಡಿ. ನಾವು ಫಸ್ಟಿಗೆ 1/2 ಕಪ್ ಸ್ವಲ್ಪ ಹೆಸರು ಕಾಳು ತಗೊಳ್ಳುವ. ಅದರಲ್ಲಿ ಸ್ವಲ್ಪ ನಾನು ಮಸೂರ್ಕಿ ದಾಲ್ ಸಹ ಹಾಕಿದ್ದೇನೆ. ಅದನ್ನು ತೊಳೆದು ನಾನು ಸ್ವಲ್ಪ ಇಲ್ಲಿ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದು ಸಹ ತೊಳೆದು ಚೆಂದ ಮಾಡಿ ಇದರಲ್ಲಿ ಬೇಳೆಯಲ್ಲಿ ಹಾಕ್ತೇನೆ. ಕುದಿ ಬರ್ತಾ ಉಂಟು, ಅದರಲ್ಲಿ ಮಿಕ್ಸ್ ಮಾಡುವ. ಇದು ಸಹ ನೋಡಿ ಕುದಿಸ್ತಾ ಇದ್ದೇನೆ ಇದರಲ್ಲಿ ಹಾಕಿ. ನನ್ನ ಚಾನಲ್ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಸಹ ಒತ್ತಿ, ನೋಟಿಫಿಕೇಷನ್ ಬರ್ತದೆ ನನ್ನ ವಿಡಿಯೋದು. ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಸಹ ಮಾಡಿ ನೀವು. ಇದರಲ್ಲಿ ಸ್ವಲ್ಪ ನಾನು ಬೆಳ್ಳುಳ್ಳಿ ಹಾಕಿದ್ದೇನೆ ಕುದಿ ಬರುವಾಗ. ಮತ್ತು ಇದರಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಸಹ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೇನೆ. ಹಸಿಮೆಣಸು ಸಹ ಕಟ್ ಮಾಡಿ ಹಾಕಿದ್ದೇನೆ. ನನಗೆ ಹೀಗೆ ಕಟ್ ಮಾಡಿದ ಹಸಿಮೆಣಸು ಟೇಸ್ಟ್ ಆಗೋದು ತಿನ್ನುವಾಗ. ಹಳದಿ ಸಹ ಹಾಕಿ, ಮತ್ತು ಇದರಲ್ಲಿ ಸ್ವಲ್ಪ ಕೊತ್ತಂಬರಿದು ದಂಟು ಸಹ ಹಾಕಿದ್ದೇನೆ ಕಟ್ ಮಾಡಿ ಸಣ್ಣ ಸಣ್ಣ. 1 ಚಮಚ ಫುಲ್ ಉಪ್ಪು ಹಾಕಿದ್ದೇನೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಒಳ್ಳೆ ಬೇಯಲಿಕ್ಕೆ ನೀರು ಬೇಕು ಇದರಲ್ಲಿ. ಒಂದು 3-4 ಸೀಟಿ ತೆಗಿತೇನೆ ಇದಕ್ಕೆ ನಾನು ಮಿಕ್ಸ್ ಮಾಡಿ. ಇದು ನಾನು ಮನೆಯಲ್ಲಿ ರೆಡಿ ಮಾಡಿದ ಸಾಂಬಾರು ಪೌಡರ್. ನನ್ನದು ವಿಡಿಯೋ ಉಂಟು ನೋಡಿ, ನಾನು ಹಾಕ್ತೇನೆ ಇದರದ್ದು ಲಿಂಕ್ ಸಹ. ಇದು ಉಂಟಲ್ಲ 1.5 ಚಮಚ ಹಾಕಿ ನಾನು ನೀರು ಮಿಕ್ಸ್ ಮಾಡಿ ಇಡ್ತೇನೆ. ಅದು ಸಹ ಮತ್ತು ಲಾಸ್ಟಿಗೆ ಹಾಕಲಿಕ್ಕುಂಟು, ಅದು ಬೆಂದಾದಮೇಲೆ ಎಲ್ಲ. ಈ ಪೌಡರ್ ಉಂಟಲ್ಲ ಮಿಕ್ಸ್ ನೀರಲ್ಲೇ ಮಾಡಬೇಕು ನೀವು ಫಸ್ಟೇ. ಇಲ್ದಿದ್ರೆ ಉಂಟಲ್ಲ ಅದು ಕುದಿ ಬರುವಾಗ ಡೈರೆಕ್ಟ್ ಪೌಡರ್ ಹಾಕಿದರೆ ಉಂಟಲ್ಲ ಉಂಡೆ ಉಂಡೆ ಆಗ್ತದೆ. ಒಗ್ಗರಣೆಗೆ ಅಂತ ನಾನು ಇಲ್ಲಿ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಇಟ್ಟಿದ್ದೇನೆ. ಮತ್ತು ಕರಿಬೇವು ಸೊಪ್ಪು, 1 ಕೆಂಪು ಮೆಣಸು ಕಟ್ ಮಾಡಿ ಇಟ್ಟಿದ್ದೇನೆ, ಸ್ವಲ್ಪ ಕಾಯಿ ತುರಿದದ್ದು, ಮತ್ತು ಕೊತ್ತಂಬರಿ ಸೊಪ್ಪು. ಇದು ಚೆನ್ನಾಗಿ ಬೆಂದಿದೆ ಈಗ. ಇದನ್ನು ನಾನು ಆದರೂ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೇನೆ. ಎಲ್ಲ ಹಾಕಿದೆ ಮತ್ತೆ ಕುದಿಸಬೇಕಲ್ಲ. ಈಗ ಸಾಂಬಾರು ಪೌಡರ್ ನಾನು ಅದು ನೀರು ಮಾಡಿದ್ದು ಹಾಕಿದ್ದೆ, ಮತ್ತು ಕಾಯಿ ತುರಿ ಸಹ ಇದರಲ್ಲಿ ಹಾಕಿ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದರಿಂದ ಉಂಡೆ ಆದರೆ ಕಷ್ಟ ಆಗ್ತದಲ್ಲ, ಅದಕ್ಕೆ ಬೇಗ ಮಿಕ್ಸ್ ಮಾಡಿ ಆಯಿತಾ. ಇದರಲ್ಲಿ ಕರಿಬೇವು ಸೊಪ್ಪು ಸಹ ಹಾಕ್ತೇನೆ ಈಗ, ಮತ್ತು ಇದು ಕೊತ್ತಂಬರಿ ಸೊಪ್ಪು ಸಹ ಹಾಕ್ತೇನೆ. ಅದು ಹಾಕಿ ಸಹ ಮಿಕ್ಸ್ ಮಾಡಿ. ಕುದಿ ಸರಿ ಬರಲಿಲ್ಲ, ಒಳ್ಳೆ ಕುದಿ ಬರುವ ತನಕ ಮಿಕ್ಸ್ ಮಾಡ್ತಾ ಇರಿ. ಒಳ್ಳೆ ಕುದಿ ಬರಲಿ ಈಗ. ಕುದಿ ಬರ್ತಾ ಉಂಟು ನೋಡಿ. ಇದರಲ್ಲಿ ನಾನು ಸ್ವಲ್ಪ ಹಿಂಗು ಹುಡಿ ಹಾಕ್ತೇನೆ. ಹಿಂಗು ಹುಡಿ ಗೊತ್ತಾಯ್ತಲ್ಲ, ಅದಕ್ಕೆ ಸ್ವಲ್ಪ ಇದು ಹುಳಿ ಉಂಟಲ್ಲ, ಹುಳಿದು ಪೇಸ್ಟ್ ಬರ್ತದೆ, ಅದು ಪೇಸ್ಟ್ ಹಾಕ್ತಾ ಇದ್ದೇನೆ. ಹುಳಿ ಸಹ ಹಾಕ್ಬೋದು, ಅದು ಸ್ವಲ್ಪ ಬೇಕಾದರೆ ಹಾಕಿ ನಿಮಗೆ ಹುಳಿ ಇಷ್ಟ ಇದ್ದರೆ. ಮತ್ತು ನನಗೆ ಹುಳಿ ಮತ್ತು ಇದು ಸಿಹಿ ಸಹ ಇಷ್ಟ ನನಗೆ, ಅದಕ್ಕೆ ಸ್ವಲ್ಪ ನಾನು ಇದಕ್ಕೆ ಬೆಲ್ಲ ಸಹ ಹಾಕ್ತೇನೆ ಲಾಸ್ಟಲ್ಲಿ. ನೋಡಿ ನೀವು 2 ತುಂಡು ಬೆಲ್ಲ ಸಹ ಹಾಕ್ತೇನೆ ನಾನು ನೋಡಿ, ಹಾಕಿದ್ದೆ ಬೆಲ್ಲ. ಇದು ಒಳ್ಳೆ ಕುದಿಸಿದ ಮೇಲೆ ಈಗ ಒಗ್ಗರಣೆ ಕೊಡುವ. ಜೀರಿಗೆ ಮತ್ತು ಸಾಸಿವೆ ಹಾಕಿ ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಇದು ಕೆಂಪು ಮೆಣಸು ಸಹ ಬೇಯಿಸ್ತಾ ಇದ್ದೇನೆ. ಅದರಲ್ಲೇ ಸ್ವಲ್ಪ ಕರಿಬೇವು ಸೊಪ್ಪು ಸಹ ಹಾಕುವ. ಒಗ್ಗರಣೆ ರೆಡಿ ಆಯಿತು ಈಗ. ಅದರಲ್ಲಿ ಹಾಕುವ. ಒಳ್ಳೆ ಸೌಂಡ್ ಬರ್ತದೆ ನೋಡಿ ಈಗ. ಒಳ್ಳೆ ಬಂದಿದೆ ಇದು. ಆಯಿತು ನೋಡಿ, ಸೂಪರಾಗಿದೆ ಸಾಂಬಾರು. ಇದು ಸಾರು ಉಂಟಲ್ಲ ಒಳ್ಳೆ ಟೇಸ್ಟ್ ಉಂಟು. ವೈಟ್ ರೈಸಿಗೆ ಉಪ್ಪಿನಕಾಯಿ ಇರಬೇಕು, ಸೂಪರ್ ಆಯಿತಾ. ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತಾ ನಿಮ್ಮದೆಲ್ಲರಿಗೆ.